ಸ್ನೇಹಿತರೆ, ವೆಲ್ಕಮ್ ಟು ಸ್ಪರ್ಧಾದೀಪ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಕರ್ನಾಟಕದ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಯಮಿತದಲ್ಲಿ ವಿವಿಧ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿರುತ್ತೆ. ಸೊ ಇದಕ್ಕೆ ಸಂಬಂಧಿಸಿದಂತಹ ಒಂದು ಸಂಪೂರ್ಣ ವಿವರಣೆಯನ್ನು ಕೊಡ್ತೀನಿ. ಇದರಲ್ಲಿ 10ನೇ ITI ಡಿಪ್ಲೊಮೊ ಯಾವುದೇ ಪದವಿ ಆನಂತರ BE ಎಜುಕೇಷನ್ ಮುಂತಾದ ಎಜುಕೇಷನ್ ಮಾಡಿರ್ತಕ್ಕಂಥವ್ರಿಗೆ ವಿವಿಧ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿರುತ್ತೆ. ವೀಕ್ಷಕರೇ, ಆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ನಾನು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ನ ಪಡೆಯಿರಿ. ವೀಕ್ಷಕರೇ, ಇದೊಂದು ನೇಮಕಾತಿ ಪ್ರಕಟಣೆ ಇದೆ. ದಿನಾಂಕ 26/9/2019 ನೋಟಿಫಿಕೇಶನ್ ಆಗಿರ್ತಕ್ಕಂಥದ್ದು. ಸೊ ನೇಮಕಾತಿ ಪ್ರಕಟಣೆ ರಾಯಚೂರು, ಬಳ್ಳಾರಿ ಮತ್ತು ಕೊಪ್ಪಳ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಒಕ್ಕೂಟ ಇಲ್ಲಿ ವಿವಿಧ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸೊ 29 ಒಟ್ಟು ಹುದ್ದೆಗಳು ಇದೆ. ಸೊ ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಆನ್ಲೈನ್ ಮುಖಾಂತರವೇ ಸಲ್ಲಿಸಬೇಕಾಗುತ್ತೆ. ಆ ಹುದ್ದೆಗಳ ಮಾಹಿತಿಯನ್ನು ಕೂಡ ಕೊಡ್ತೀನಿ. ಮೊದಲನೇದಾಗಿ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಹುದ್ದೆ, PRO ಅಂತ ಕರಿತೀವಿ ಇದನ್ನ. ಇವರಿಗೆ ಒಟ್ಟು ವೇತನ ಇರತಕ್ಕಂಥದ್ದು 43,000 ರೂಪಾಯಿ ಇರುತ್ತೆ. ಇವರಿಗೆ ಒಂದು ಮಾತ್ರ ಹುದ್ದೆ ಇದೆ. ಇದು ಹೈದರಾಬಾದ್ ಕರ್ನಾಟಕ ವೃಂದಗಳಿಗೆ ಇರತಕ್ಕಂಥದ್ದು. ಎರಡನೇದಾಗಿ ಡೇರಿ ಮೇಲ್ವಿಚಾರಕರ ದರ್ಜೆ 1, ಇದು 40,900 ರೂಪಾಯಿ ಒಂದು ವೇತನ ಇರುತ್ತೆ. ಇಲ್ಲಿರ್ತಕ್ಕಂಥದ್ದು HKಯಲ್ಲಿ 6 ಪೋಸ್ಟ್ ಇದೆ, ನಾನ್ HKಯಲ್ಲಿ 1 ಪೋಸ್ಟ್ ಇದೆ. ಅದು ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಇರ್ತಕ್ಕಂಥದ್ದು. ನಾನ್ HKಯಲ್ಲಿ ಇರ್ತಕ್ಕಂಥದ್ದು ಎಲೆಕ್ಟ್ರಾನಿಕ್ಸ್ಗೆ 1 ಹುದ್ದೆ ಇದೆ. ಇನ್ನು ಆಡಳಿತ ಸಹಾಯಕರ ದರ್ಜೆ 3ರಲ್ಲಿ 21,400 ರೂಪಾಯಿ ವೇತನ ಇದೆ. ಇದಕ್ಕೆ ಒಟ್ಟು ಹುದ್ದೆಗಳ ಸಂಖ್ಯೆ 6 ಇರುತ್ತೆ. ಹೈದರಾಬಾದ್ ಕರ್ನಾಟಕ ವೃಂದದ ನೇಮಕಾತಿ. ಇಲ್ಲಿರ್ತಕ್ಕಂಥದ್ದು ಒಟ್ಟು 6 ಹುದ್ದೆಗಳು. ಆನಂತರ ಲೆಕ್ಕ ಸಹಾಯಕ ದರ್ಜೆ 3ಕ್ಕೆ 2 ಹುದ್ದೆಗಳಿದೆ. ಇದು ಹೈದರಾಬಾದ್ ಕರ್ನಾಟಕ ವೃಂದಗಳಿಗೆ ಇದು ಸಾಮಾನ್ಯ ವರ್ಗಕ್ಕೆ ನೀಡಿದ್ದಾರೆ. ಕಿರಿಯ ತಾಂತ್ರಿಕ ಹುದ್ದೆಗಳಿಗೆ ಒಟ್ಟು ವೇತನ 21,400 ರೂಪಾಯಿ ಇದೆ. ಇಲ್ಲಿ 5 ಹುದ್ದೆಗಳಲ್ಲಿ ಒಕ್ಕೂಟದಲ್ಲಿ ಗುತ್ತಿಗೆ ಅಥವಾ ಸಮಾಲೋಚಕರಾಗಿ 7 ವರ್ಷ ಸೇವೆಯನ್ನು ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಮೀಸಲಿಡಲಾಗುವುದು ಅಂತ ಹೇಳಿದ್ದಾರೆ. ಆ ಹುದ್ದೆಗಳ ಸಂಖ್ಯೆ 4 ಆಗಿರುತ್ತೆ. ಇದರಲ್ಲಿ ಹೈದರಾಬಾದ್ ಕರ್ನಾಟಕ ವೃಂದದಲ್ಲಿ ಒಟ್ಟು 2Aಗೆ 1 ಪೋಸ್ಟ್ ಇದೆ. ಅನಂತರ ಪರಿಶಿಷ್ಟ ಜಾತಿಗೆ 1 ಪೋಸ್ಟ್ ಇದೆ, ಸಾಮಾನ್ಯ ವರ್ಗಕ್ಕೆ 1 ಪೋಸ್ಟ್ ಇದೆ, 3Aಗೆ 1 ಪೋಸ್ಟ್ ಇದೆ. ಈ ಎಲ್ಲ ಪೋಸ್ಟ್ಗಳು ಈಗಾಗಲೇ ಅಲ್ಲಿ 7 ವರ್ಷ ಸೇವೆ ಸಲ್ಲಿಸಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಮಾತ್ರ. ಇನ್ನು ಅದರ್ಸ್ಗೆ ಹೈದರಾಬಾದ್ ಕರ್ನಾಟಕ ವೃಂದದಲ್ಲಿ ಇದೆ 5. ಇದು ನೇರ ನೇಮಕಾತಿಯ ಮೂಲಕ ತುಂಬಿಕೊಳ್ತಕ್ಕಂತಹ ಹುದ್ದೆಗಳು. ಅದು ಹೈದರಾಬಾದ್ ಕರ್ನಾಟಕ ವೃಂದದಲ್ಲಿ ಇರುವಂತಹ ಹುದ್ದೆಗಳು. ಇನ್ನು ಉಳಿಕೆ ವೃಂದದಲ್ಲೂ ಕೂಡ ಇದೆ ಈ ಕಿರಿಯ ತಾಂತ್ರಿಕರ ಹುದ್ದೆಗಳು ಅಂತಕ್ಕಂಥದ್ದು. ಅದು ಮೆಕ್ಯಾನಿಕಲ್ಗೆ ಇರ್ತಕ್ಕಂಥದ್ದು 1 ಪೋಸ್ಟ್ ಮಾತ್ರ ಇದೆ. ಇದು ನಾನ್ ಅಥವಾ ಸ್ಟೇಟ್ ಕೇಡರಲ್ಲಿ. ಕೆಮಿಸ್ಟ್ ದರ್ಜೆಯ ಹುದ್ದೆ, ಇದಕ್ಕೆ 27,650 ರೂಪಾಯಿ ಇದೆ. ಇಲ್ಲಿರುವಂಥದ್ದು 2 ರೀತಿ, ಒಂದು ಹೈದರಾಬಾದ್ ಕರ್ನಾಟಕ, ಮತ್ತೊಂದು ನಾನ್ ಹೈದರಾಬಾದ್ ಕರ್ನಾಟಕದಲ್ಲಿ. ಹೈದರಾಬಾದ್ ಕರ್ನಾಟಕದಲ್ಲಿರ್ತಕ್ಕಂಥ ಹುದ್ದೆಗಳ ಸಂಖ್ಯೆ 1 ಮಾತ್ರ, ಅದು ರಾಸಾಯನಶಾಸ್ತ್ರಕ್ಕೆ. ಮೈಕ್ರೋಬಯಾಲಜಿಯಲ್ಲಿ 1 ಪೋಸ್ಟ್ ಇದೆ, ಅದು ಉಳಿಕೆ ವೃಂದಕ್ಕೆ ಕೊಟ್ಟಿದ್ದಾರೆ. ಮಾರುಕಟ್ಟೆ ಸಹಾಯಕರು ದರ್ಜೆ, ಇಲ್ಲಿರ್ತಕ್ಕಂತಹ ಒಟ್ಟು ಹುದ್ದೆಗಳ ಸಂಖ್ಯೆ 2 ಇದೆ. ವೇತನ 27,650 ರೂಪಾಯಿ. ಇದು 2 ಹುದ್ದೆಗಳನ್ನು ಕೂಡ ಹೈದರಾಬಾದ್ ಕರ್ನಾಟಕ ಕೇಡರ್ಗೆ ನೀಡಿರ್ತಕ್ಕಂಥದ್ದು. ಇಲ್ಲಿ ನಾನ್ HKಗೆ ಪೋಸ್ಟ್ ಇರೋದಿಲ್ಲ. ಇಲ್ಲಿ ಹುದ್ದೆಗೆ ಬೇಕಾಗಿರ್ತಕ್ಕಂತಹ ವಿದ್ಯಾರ್ಥಿಯನ್ನು ನೋಡೋದಾದರೆ ಸಾರ್ವಜನಿಕ ಸಂಪರ್ಕ ಅಧಿಕಾರಿಗೆ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಪ್ರಥಮ ದರ್ಜೆಯಲ್ಲಿ MBA ಅಥವಾ LLBಯಲ್ಲಿ ಪದವಿ ಪಡೆದು ಕನಿಷ್ಠ 5 ವರ್ಷಗಳ ಅನುಭವವನ್ನು ಕ್ಷೇತ್ರದಲ್ಲಿ ಹೊಂದಿರಬೇಕು ಅಂತ ಹೇಳಿದ್ದಾರೆ. ನಾವು ಡಿಪ್ಲೊಮೊ ಇನ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಯನ್ನು ಹೊಂದಿದ್ರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಡೈರಿ ಮೇಲ್ವಿಚಾರಕರು ದರ್ಜೆ 1, ಇದು ಅಂಗೀಕೃತ ಯೂನಿವರ್ಸಿಟಿಯಿಂದ BE ಎಲೆಕ್ಟ್ರಿಕಲ್ಸ್ ಮೆಕ್ಯಾನಿಕಲ್ನಲ್ಲಿ ಪ್ರಥಮ ದರ್ಜೆಯನ್ನು ಹೊಂದಿರಬೇಕು ಅಂತ. ಸೊ ಇನ್ನೊಂದು ಡಿಪ್ಲೊಮಾ ಇನ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ನಲ್ಲಿ ವಿದ್ಯಾರ್ಥಿಯನ್ನು ಪಡೆದಿದ್ರು ಓಕೆ ಅಂತ. ಆಡಳಿತ ಸಹಾಯಕ ದರ್ಜೆ 3, ಇದು ಅಂಗೀಕೃತ ಯೂನಿವರ್ಸಿಟಿಯಿಂದ 2ನೇ ದರ್ಜೆಯಲ್ಲಿ ಅಂದರೆ ಸೆಕೆಂಡ್ ಕ್ಲಾಸಲ್ಲಿ ಯಾವುದೇ ಪದವಿಯನ್ನು ಮುಗಿಸಿರಬೇಕು ಮತ್ತು 6 ತಿಂಗಳ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಡಿಪ್ಲೊಮೋವನ್ನು ಕಂಪ್ಲೀಟ್ ಮಾಡಿರಬೇಕು ಮತ್ತು ಕನ್ನಡ ನುಡಿ ತಂತ್ರಜ್ಞಾನವನ್ನು ಹೊಂದಿರಬೇಕು ಅಥವಾ ಪಡೆದಿರಬೇಕು. ಲೆಕ್ಕ ಸಹಾಯಕರ ದರ್ಜೆ 3, ಇದು ಅಂಗೀಕೃತ ಯೂನಿವರ್ಸಿಟಿಯಿಂದ ಸೆಕೆಂಡ್ ಕ್ಲಾಸಲ್ಲಿ BCom ಪದವಿಯನ್ನು ಮುಗಿಸಿರಬೇಕು, ಇತ್ತು ಕಂಪ್ಯೂಟರ್ ಪರಿಣಿತಿಯನ್ನು ಹೊಂದಿರಬೇಕು. ಕಿರಿಯ ತಾಂತ್ರಿಕ ಹುದ್ದೆಗಳಿಗೆ SLC ವಿದ್ಯಾರ್ಥಿಯನ್ನು ಮಿನಿಮಮ್ ಆಗಿ ಓದಿರಬೇಕು. ಕರ್ನಾಟಕ ಸರ್ಕಾರದಿಂದ ಅಂಗೀಕೃತಗೊಂಡಿರ್ತಕ್ಕಂಥ ಕೈಗಾರಿಕಾ ತರಬೇತಿ ಸಂಸ್ಥೆ ಅಥವಾ ITI, ಅದರಲ್ಲಿ ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ಸ್, ರೆಫ್ರಿಜರೇಷನ್ ಮತ್ತು AC ವಿಷಯಗಳಲ್ಲಿ 2 ವರ್ಷದ ಕೋರ್ಸ್ನಲ್ಲಿ ಉತ್ತೀರ್ಣವನ್ನು ಹೊಂದಿರಬೇಕು. ಮಾರುಕಟ್ಟೆ ಸಹಾಯಕರ ದರ್ಜೆ 2, ಇದು BBA ಅಥವಾ BBM ಪದವಿ ಅಥವಾ BCom ಪದವಿಯನ್ನು ಹೊಂದಿರಬೇಕು ಮತ್ತು ಕನಿಷ್ಠ 6 ತಿಂಗಳ ಕಂಪ್ಯೂಟರ್ ಅಪ್ಲಿಕೇಶನ್ ಡಿಪ್ಲೊಮೋವನ್ನು ಪಡೆದಿರಬೇಕು. ಕೆಮಿಸ್ಟ್ ದರ್ಜೆ 2, ಇದು ಅಂಗೀಕೃತ ಯೂನಿವರ್ಸಿಟಿಯಿಂದ ಫಸ್ಟ್ ಕ್ಲಾಸಲ್ಲಿ BSc ಕೆಮಿಸ್ಟ್ರಿ ಅಥವಾ ರಾಸಾಯನಶಾಸ್ತ್ರ ಅಥವಾ ಮೈಕ್ರೋಬಯಾಲಜಿಯಲ್ಲಿ ಪದವಿಯನ್ನು ಪಡೆದಿರಬೇಕು ಮತ್ತು 6 ವರ್ಷದ ಕಂಪ್ಯೂಟರ್ ಅಪ್ಲಿಕೇಶನ್ ಕಡ್ಡಾಯವಾಗಿ ಪಡೆದಿರಬೇಕು. ವೀಕ್ಷಕರೇ, ವಯೋಮಿತಿಯನ್ನು ನೋಡೋದಾದರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಪ್ರವರ್ಗ 1ಕ್ಕೆ ಕನಿಷ್ಠ 18, ಗರಿಷ್ಠ 40. ಪ್ರವರ್ಗ 2A, 2B, 3A, 3ಗೆ ಕನಿಷ್ಠ 18, ಗರಿಷ್ಠ 38.
ಸಾಮಾನ್ಯ ಅಭ್ಯರ್ಥಿಗಳಿಗೆ ಕನಿಷ್ಠ 18 ಗರಿಷ್ಠ 35 ಈ ವಯೋಮಿತಿಯನ್ನು ದಿನಾಂಕ 8/11/2019 ಇರುವಂತೆ ನೋಡ್ಕೊಳ್ಬೇಕು. ಆಯ್ಕೆ ವಿಧಾನ ಹೇಗಿರುತ್ತೆ ಅಂದರೆ ಮೊದಲೇ ಲಿಖಿತ ಪರೀಕ್ಷೆಯನ್ನು ಕಂಡಕ್ಟ್ ಮಾಡಲಾಗುತ್ತೆ. ಲಿಖಿತ ಪರೀಕ್ಷೆ ಅದಾದ ನಂತರ ಇಂಟರ್ವ್ಯೂನ ಕಂಡಕ್ಟ್ ಮಾಡಲಾಗುತ್ತೆ. ಲಿಖಿತ ಪರೀಕ್ಷೆಯಲ್ಲಿ ಕನ್ನಡ ಭಾಷೆಗೆ 50 ಅಂಕ, ಆಂಗ್ಲ ಭಾಷೆಗೆ 25 ಅಂಕ, ಸಾಮಾನ್ಯ ಜ್ಞಾನಕ್ಕೆ 25 ಅಂಕ, ಸಹಕಾರಿ ಕಾನೂನು ಮತ್ತು ಕಂಪ್ಯೂಟರ್ ವಿಷಯಕ್ಕೆ 50 ಅಂಕ, ಭಾರತೀಯ ಸಂವಿಧಾನಕ್ಕೆ 25 ಅಂಕ ಮತ್ತು ಹಾಲು ಒಕ್ಕೂಟಕ್ಕೆ ಸಂಬಂಧಿಸಿದ ವಿಷಯಗಳು 25, ಒಟ್ಟು 200 ಅಂಕಗಳಿಗೆ ಈ ಒಂದು ಪ್ರವೇಶ ಪರೀಕ್ಷೆಯನ್ನು ಕಂಡಕ್ಟ್ ಮಾಡಲಾಗುತ್ತೆ. ಅರ್ಜಿ ಶುಲ್ಕ ಪರಿಶಿಷ್ಟ ಜಾತಿ, ಪಂಗಡ, ಅಂಗವಿಕಲ, ಮಾಜಿ ಸೈನಿಕ ಮತ್ತು ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ 400 ರೂಪಾಯಿ ಇರುತ್ತೆ. ಇತರೆ ವರ್ಗದ ಅಭ್ಯರ್ಥಿಗಳು ಪಾವತಿಸಬೇಕಾಗಿರ್ತಕ್ಕಂಥ ಶುಲ್ಕ 800 ರೂಪಾಯಿ ಮತ್ತು ಬ್ಯಾಂಕ್ ವೆಚ್ಚ ಪ್ರತ್ಯೇಕವಾಗಿರುತ್ತದೆ. ಅರ್ಜಿ ಸಲ್ಲಿಸುವ ಪ್ರಮುಖ ದಿನಾಂಕಗಳು 1/10/2019 ಆರಂಭ ಆಗುತ್ತೆ. ಕೊನೆಯ ದಿನಾಂಕ 8/11 ಅಂದರೆ ನವೆಂಬರ್ 8, 2019 ಕೊನೆಯ ದಿನಾಂಕ ಆಗಿರುತ್ತೆ. ಅರ್ಜಿ ಶುಲ್ಕವನ್ನು ಪಾವತಿಸೋದಕ್ಕೆ ಕೊನೆಯ ದಿನಾಂಕ 8/11/2019. ಈ ಅರ್ಜಿ ಶುಲ್ಕವನ್ನು ಆನ್ಲೈನ್, ಡೆಬಿಟ್, ಕ್ರೆಡಿಟ್ ನಲ್ಲಿ ಮಾತ್ರ ಸಲ್ಲಿಸೋದಕ್ಕೆ ಸಾಧ್ಯ ಆಗುತ್ತೆ. ವೀಕ್ಷಕರೇ, ಅರ್ಜಿಯನ್ನು ಆನ್ಲೈನ್ ಮುಖಾಂತರ ಸಲ್ಲಿಸಬೇಕು. ಒಕ್ಕೂಟದ ಅಧಿಕೃತ ವೆಬ್ಸೈಟ್ ಆಗಿರ್ತಕ್ಕಂಥ recruityap.in ಇಲ್ಲಿ ಹೋದರೆ RBKMUL ಅಥವಾ ಇಲ್ಲಿ ಒಂದು ಲಿಂಕ್ ಸಿಗುತ್ತೆ. RBKMUL ಅಂತಕ್ಕಂಥದ್ದು, ಅದು 2019 ಲಿಂಕು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಸೂಚನೆಯನ್ನು ಕಡ್ಡಾಯವಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ವೀಕ್ಷಕರೇ, ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಇಲ್ಲೊಂದು ಹೆಲ್ಪ್ಲೈನ್ ನಂಬರ್ ಇದೆ, ಅದಕ್ಕೆ ನೀವು ಕರೆ ಮಾಡ್ಬೋದು. 9538161839 ಮೂಲಕ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿದೆ. ವೀಕ್ಷಕರೇ, ಈ ಒಂದು ಅರ್ಹತೆಯನ್ನು ಪಡೆದಿರ್ತಕ್ಕಂಥವರು ಮತ್ತು ಆಸಕ್ತ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿ ಈ ವಿಡಿಯೋನ ಎಲ್ಲ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ಇದೇ ರೀತಿಯ ಹೊಸ ಹುದ್ದೆಗಳ ನೋಟಿಫಿಕೇಶನ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.